ಅದು ಕ್ರೂರ ವ್ಯಾಘ್ರ. ಆದ್ರೆ ಅರಣ್ಯಾಧಿಕಾರಿಗಳ ಪಾಲಿಗೆ ಅದೊಂದು ಮಾಯಾಮೃಗ. ಕಣ್ಣಲ್ಲಿ ಎಣ್ಣೆ ಬಿಟ್ಟು ಹುಡುಕಿದ್ರು ಕಾಣಿಸ್ತಾ ಇಲ್ಲ, ಕ್ಯಾಮ್ರಾ ಕಣ್ಣಿಗೂ ಬೀಳ್ತಾ ಇಲ್ಲ. ಆ ಬೆಟ್ಟದಲ್ಲಿ ಅಡಗಿದ್ಯೋ, ಈ ತೋಟದಲ್ಲಿ ಅಡಗಿದ್ಯೋ, ಆ ಕಾಡಲ್ಲಿ ಅಡಗಿದ್ಯೋ ಅಂತ ಹುಡುಕಿದ್ದೇ ಬಂತು. ಆದ್ರೆ ಆ ಹುಲಿಯ ಕಣ್ಣಾಮುಚ್ಚಾಲೆ ಮಾತ್ರ ಹಾಗೆ ಮುಂದುವರೆದಿದೆ. ಮಡಿಕೇರಿಯಲ್ಲಿ ಮುಂದುವರಿದ ಆಪರೇಷನ್ ಟೈಗರ್. ಕಣ್ಣಾಮುಚ್ಚೆ ಕಾಡೆ ಗೂಡೆ ಅಂತಿದೆ ಕ್ರೂರ ವ್ಯಾಘ್ರ. ಹೌದು, ಕಾಡಲ್ಲಿ ಇಂಚಿಂಚು ಶೋಧಿಸೋ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆ ಮೇಲೆ ಕೂತು ದಿನವಿಡೀ ಅಲೆದಾಟ. ಡ್ರೋನ್ ಕ್ಯಾಮೆರಾದಲ್ಲಿ ಹುಲಿಗಾಗಿ ಹುಡುಕಾಟ. ಆದ್ರೆ ಚಾಲಾಕಿ ಹುಲಿಯ ಜಾಡು ಮಾತ್ರ ಸಿಕ್ತಿಲ್ಲ. ಕಾರ್ಮಿಕನ ಮೇಲೆ ದಾಳಿ ಮಾಡಿದ ಪ್ರಳಯಾಂತಕ ಹುಲಿರಾಯನ ಸೆರೆ ಹಿಡಿಯಲು 2ನೇ ದಿನವೂ ಕಾರ್ಯಾಚರಣೆ ಮುಂದುವರೆದಿದೆ. ಕೊಡಗು ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ನೇತೃತ್ವದ ತಂಡ ಇಂದು ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ಆರಂಭಿಸಿದೆ. ಇಂದು ವಿಶೇಷವಾಗಿ ಮೈಸೂರಿನಿಂದ ತರಿಸಲಾಗಿದ್ದ ಡ್ರೋನ್ ಕ್ಯಾಮೆರಾ ಕಾಡು, ನಂದಿದಂಡೆ, ಬಿದಿರಿನ ಪೊದೆಗಳ ಸುತ್ತ ಸುತ್ತಾಡಿ ಹುಲಿಯನ್ನ ಪತ್ತೆ ಹಚ್ಚಲು ನಡೆಸಿದ್ದ ಪ್ರಯತ್ನ ಕೂಡ ಫಲ ನೀಡಿಲ್ಲ. ನಾವು ಡ್ರೋನ್ನ ಒಂದು ಉಪಯೋಗನ ನಾವು ಮಾಡಿದ್ವಿ. ಡ್ರೋನ್ ಉಪಯೋಗ ಆಗುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಕೆಳಗಡೆ ಕೆಲವೊಂದು ಬೈಕ್, 2 ವೀಲರ್ಸ್ ಹೋಗೋದೆಲ್ಲನೂ ಕಣ್ಣಿಗೆ ಕಾಣಿಸ್ತಾ ಇತ್ತು. ಮತ್ತು ಭಾಳಷ್ಟು ಹತ್ತದಿಂದ ನಾವು ಕಾಡನ್ನು ನೋಡಲಿಕ್ಕೆ ಒಂದು ರೀತಿಯಿಂದ ಅನುಕೂಲ ಆಗ್ತಾ ಇತ್ತು. ಆದರೆ ಅದು ಹುಲಿಯ ಮೂವ್ಮೆಂಟ್ ಎಲ್ಲೂ ಇಲ್ಲಿ ಕಂಡುಬರಲಿಲ್ಲ ಇವತ್ತು ನಮಗೆ. ಇವತ್ತು ಲಕ್ಷ್ಮಣ ತೀರ್ಥ ನದಿ ದಂಡೆಯಲ್ಲಿ ಡ್ರೋನ್ ಕ್ಯಾಮೆರಾ ಸೆರೆ ಹಿಡಿದಿರೋ ದೃಶ್ಯಗಳು ನೋಡೋಕೆ ಅತ್ಯದ್ಭುತವಾಗಿದೆ. ಕಾಡಿನ ರಮಣೀಯ ದೃಶ್ಯಗಳು ಕಣ್ಮನ ಸೆಳೆಯುವಂತಿದೆ. ಆದ್ರೆ ಸತತ 3 ಗಂಟೆಗಳ ಕಾಲ ಕ್ಯಾಮೆರಾ ಹಾರಾಡಿದ್ರೂ ಎಲ್ಲಿಯೂ ಹುಲಿಯ ಸುಳಿವು ಮಾತ್ರ ಲಭ್ಯವಾಗಿಲ್ಲ. ಇನ್ನು ಹುಲಿ ಬೇಟೆಗಾಗಿ ಅಭಿಮನ್ಯು, ಕೃಷ್ಣ, ದ್ರೋಣ ಕೂಡ ಅಖಾಡಕ್ಕಿಳಿದಿದ್ದಾರೆ. ಶಾರ್ಪ್ ಶೂಟರ್ಗಳ ಜೊತೆಗೆ ಅರವಳಿಕೆ ಮತ್ತು ಲೋಡ್ ಮಾಡಿದ ಬಂದೂಕುಗಳನ್ನ ಹಿಡಿದು ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಆನೆಗಳ ಮೇಲೆ ಕೂತು ಹುಡುಕ್ತಿದ್ದಾರೆ. ಇನ್ನು 2 ಕಡೆ ಬೋನ್ಗಳನ್ನ ಕೂಡ ಇರಿಸಲಾಗಿದೆ. ಮೇಕೆಗಳನ್ನು ಕಟ್ಟಿ ಹುಲಿಗಾಗಿ ಹೊಂಚು ಹಾಕಿ ಕಾಯ್ತಿದ್ದಾರೆ. ಅಷ್ಟೇ ಅಲ್ಲ, ಹುಲಿ ಕಾಣಿಸಿಕೊಂಡಿದ್ದ ಸ್ಥಳಗಳಲ್ಲೆಲ್ಲ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಲಾಗಿದೆ. ಆದ್ರೆ ಹುಲಿರಾಯನ ಪತ್ತೆಯೇ ಇಲ್ಲ. ಇವಾಗ ಪ್ರಾಬ್ಲಮ್ ಏನಂದ್ರೆ ಒಂದ್ಸಲ ಅದೊಂದು ಮನುಷ್ಯನ ಅಟ್ಯಾಕ್ ಮಾಡಿ ಇವಾಗ ನಮಗೆಲ್ಲ ಭಯ. ಒಂದು ತೋಟ ಹೋಗ್ಲಿಕ್ಕೆ, ಎಲ್ಲಿಗೆ ಹೋಗ್ಲಿಕ್ಕೆ ಭಯ. ಯಾಕೆಂತಂದ್ರೆ ಅದಕ್ಕೆ ಒಂದ್ಸಲ ಅಭ್ಯಾಸ ಆದ್ಮೇಲೆ ಯಾವ ಜೀವ ನಾವು ನಮ್ಮ ವರ್ಕರ್ಸ್ನ ಸುಮ್ಮನೆ ತೋಟಕ್ಕೆ ಹೋಗಪ್ಪ ಕೆಲಸ ಮಾಡು ಅಂತ ಹೇಳಲಿಕ್ಕೆ ಆಗೋಲ್ಲ. ಜವಾಬ್ದಾರಿ ನಮ್ದು ಬರ್ತದೆ. ಇದಿರೋದು ಪ್ರಾಬ್ಲಮ್. ಅವತ್ತೇ ಅವರಿಗೆ ಕಾಫಿ ಪಿಕ್ಕಿಂಗ್ ಟೈಮ್ ತೋಟಕ್ಕೆ ಹೋಗದೇ ಇರ್ಲಿಕ್ಕೂ ಆಗೋಲ್ಲ, ಬೇರೆ ಕೆಲಸ ಏನು ಮಾಡಿಸ್ಲಿಕ್ಕೆ ಆಗೋಲ್ಲ. ಒಟ್ನಲ್ಲಿ ಹುಲಿ ಸಿಗದಿದ್ರೆ ಹೋಗ್ಲಿ, ಹುಲಿಯ ಹೆಚ್ಚು ಗುರುತಾದ್ರೂ ಸಿಗುತ್ತಾ ಅಂತ ಹುಡುಕಿದ್ರೆ ಅದು ಕೂಡ ಇಲ್ಲ. ಅದೇನೇ ಇರ್ಲಿ, ಕಾಡಲ್ಲದೆ ಆಕಾಶದೆತ್ತರದಿಂದ ಹುಲಿಗಾಗಿ ಶೋಧ ನಡೀತಿದೆ. ಆದ್ರೆ ಕ್ರೂರ ವ್ಯಾಘ್ರ ಮಾತ್ರ ಅದೆಲ್ಲಡಗಿ ಕೂತಿದ್ದಾನೋ. ಮಂಜುನಾಥ್, TV9 ಕೊಡಗು.